ಅಲ್ಲಿ ಹಿಂದೆ ಪೊಲೀಸ್ ಆಗಿರುವಂತವರು, ಅಲ್ಲಿ OP-ಯಲ್ಲಿ ಔಟ್ ಪೋಸ್ಟ್ ಅಲ್ಲಿ ಕೆಲಸ ಮಾಡಿದಂತ ರಿಟೈರ್ಡ್ ಪೊಲೀಸ್ಗಳು ಇವತ್ತು ಪ್ರೈವೇಟ್ ಗಾಡಿಗಳಲ್ಲಿ ಅಲ್ಲಲ್ಲಿ ತಿರುಗ್ತಾರೆ ಅನ್ನುವಂಥದ್ದು ನಾವು ಪಾಯಿಂಟ್ ಮಾಡ್ತೀವಿ. ಯಾವ ಕಾರಣಕ್ಕೆ? ಅಲ್ಲಿ ಅವ್ರಿಗೆ ಏನು ಕೆಲಸ? ರಿಟೈರ್ಡ್ ಪೊಲೀಸ್ ಆದವರಿಗೆ ಪೊಲೀಸ್ನವ್ರು ಕೇಳಿದ್ರು ಅಲ್ಲಿ ಹೋಗುವರು, ನೀವು ಇಲ್ಲೇನ್ ಮಾಡ್ತೀರಿ ಅಂತ. ನಾವು ನಮ್ಮಷ್ಟಕ್ಕೆ ಗೆಲ್ಲಿ ತಿರುಗ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ಹೇಳಿ ಹೆಣ್ಣು ಮಗುವನ್ನು ಊತಿದ್ದಾರೆ 14 ವರ್ಷದ 15 ವರ್ಷದ್ದು ಅಂತ ಹೇಳಿ. ಆ ಹುಡುಗಿ ಯಾವ ಮನೆದ್ದು ಅಂತ ಹೇಳಿ ನಮಗೆ ಗೊತ್ತಿದೆ. ಇವನು ಹೇಳಿದಂಥದ್ದು ಎಲ್ಲ ಪೊಲೀಸ್ನವರೇ ಹಾಕಿಸಿದ್ದಲ್ಲ, ಅದು ಎಲ್ಲ ತೆಗೆದುಬಿಟ್ರೆ ಕೇರಳದವರು ಯಾವುದೇ ಹೊತ್ತಲ್ಲಿ ಬರ್ಬೋದು, ಯಾವುದೇ ಹೊತ್ತಲ್ಲಿ SIT ರಚನೆ ಮಾಡ್ಬೋದು. ಮತ್ತೆ ನಮಗೆ ಒಂದು ಡೌಟ್ ಹೇಳ್ತೇನೆ, ನಾನು ಈಗಲೇ ಹೇಳಿಬಿಡ್ತೇನೆ. ಅವನು 106 ಅಂತ ಹೇಳಿದ್ದಾನೆ. ಈಗ ಕಂಪ್ಲೇಂಟ್ ಆಗಿ ಎಷ್ಟು ದಿವಸ ಆಯಿತು? ಆ 106 ಅಂತ ಹೇಳಿದ ಮೇಲೆ ಆ ಪೂರ್ತಿ ಒಂದು ಆ ಭಾಗದ ಜಾಗವನ್ನು ಸೀಸ್ ಮಾಡಬೇಕಲ್ಲ, ಪೊಲೀಸರ ರಕ್ಷಣೆಯಲ್ಲಿ ಇಟ್ಕೊಳ್ಬೇಕಲ್ಲ. ಆ ರೀತಿ ಯಾವುದೇ ಪ್ರಕ್ರಿಯೆ ಆದಂಗೆ ಕಾಣ್ತಾ ಇಲ್ಲ. ಎಲ್ಲಿಲ್ಲ, ಎಲ್ಲಿದೆ ನೋಡಿ. ನನಗೆ ಒಂದು ಡೌಟ್, ಅದು ಆ ರೀತಿಯ ಯಾವುದೇ ಒಂದು ಗುಮಾನಿ ಮತ್ತು ಅಲ್ಲಿ ನಡೆಯುವಂಥ ಇದರಲ್ಲಿ ಯಾವುದು ಕಾಣೋದಿಲ್ಲ ಒಂದು. ಮತ್ತು ಅಲ್ಲಿ ಹಿಂದೆ ಪೊಲೀಸ್ ಆಗಿರುವಂಥವರು, ಅಲ್ಲಿ OP-ಯಲ್ಲಿ ಔಟ್ ಪೋಸ್ಟಲ್ಲಿ ಕೆಲಸ ಮಾಡಿದಂಥ ರಿಟೈರ್ಡ್ ಪೊಲೀಸ್ಗಳು ಇವತ್ತು ಪ್ರೈವೇಟ್ ಗಾಡಿಗಳಲ್ಲಿ ಅಲ್ಲಲ್ಲಿ ತಿರುಗ್ತಾರೆ ಅನ್ನುವಂಥದ್ದು ನಾವು ಪಾಯಿಂಟ್ ಮಾಡ್ತೇವೆ. ಯಾವ ಕಾರಣಕ್ಕೆ? ಅಲ್ಲಿ ಅವ್ರಿಗೇನು ಕೆಲಸ? ರಿಟೈರ್ಡ್ ಪೊಲೀಸ್ ಆದವರಿಗೆ ಗಲ್ಲಿಯಲ್ಲಿ ಮೊನ್ನೆ ನೋಡಿ ನಮಗೆ ಹೇಳ್ತೇವೆ, ಯಾವುದೋ ಒಂದು ಹೆಣ್ಣು ಮಗುವನ್ನು ಊತಿದ್ದಾರೆ ಅವತ್ತು 14 ವರ್ಷದ 15 ವರ್ಷದ್ದು ಅಂತೇಳಿ. ಅದು ನಮ್ಮ ಬೆಳ್ತಂಗಡಿ ತಾಲೂಕಿದ್ದೆ ಪಟ್ರಾಮೆ ಗ್ರಾಮದ್ದು. ಧರ್ಮಸ್ಥಳ ಗ್ರಾಮ ಬಿಟ್ಟರೆ ಅದು ಪಟ್ರಾಮೆ ಗ್ರಾಮ ಅಂತೇಳಿ. ಆ ಹುಡುಗಿ ಯಾವ ಮನೆದ್ದು ಅಂತ ಹೇಳಿ ನಮಗೆ ಗೊತ್ತಿದೆ. ಯಾವ ಮನೆ ಅಂತ, ಒಂದು ಗೌಡ್ರ ಫ್ಯಾಮಿಲಿಯ ಮಕ್ಕಳು, ಹೆಣ್ಮಗು ಅದು. ಈಗ ಗೊತ್ತಾಗಿದೆ, ಎಲ್ರಿಗೂ ಗೊತ್ತಾಗಿದೆ. ಅವನು ಹೇಳಿದ ಮೇಲೆ ಎಲ್ರಿಗೂ ಅಲ್ಲಿ ಊರಲ್ಲೆಲ್ಲ ಇದ್ದವ್ರು ಹೇಳ್ತಾರಲ್ಲ, ಅವತ್ತೊಂದು ಮಿಸ್ಸಿಂಗ್ ಆಗಿದೆ ಮರೆ, ಅದು ಅವನು ಅದನ್ನು ಹೇಳಿದ್ದ ಅಂತ ಹೇಳಿ ಈಗ ಪಬ್ಲಿಕ್ ಆಗಿದೆ. ಆ ಮನೆಗೆ ಅಲ್ಲಿ ಲೋಕಲ್ ಜನಗಳೆಲ್ಲ ಹೋಗಿದ್ದಾರೆ, ನಿಮ್ಮ ಮನೆದು ಹುಡುಗಿ ಅಂತ ಕೇಳಲಿಕ್ಕೆ. ನೋಡಿದರೆ ಹಿಂದೆಲ್ಲ ಇದ್ದ ಪೊಲೀಸುಗಳು 2 ಗಾಡಿಯಲ್ಲಿ ರೌಂಡ್ ಹೊಡಿತಾ ಇದ್ದಾರೆ. ಸಂಶಯ ಬರೋದಿಲ್ವಾ? ಪೊಲೀಸ್ನವ್ರು ಕೇಳಿದರು ಅಲ್ಲಿ ಹೋಗುವವ್ರ ಹತ್ರ, ನೀವು ಇಲ್ಲೇನು ಮಾಡ್ತೀರಿ ಅಂತೇಳಿ ಹೇಳಿದ್ದಾರೆ ನಮ್ಮವರು. ನಾವು ನಮ್ಮಷ್ಟಕ್ಕೆ ಗೆಲ್ಲಿ ತಿರುಗ್ತಾ ಇದ್ದೇವೆ, ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅಂತ ಹೇಳಿದ. ಈಗ ಆಲ್ರೆಡಿ ನಮ್ಮವರು ಕೂಡ ತಿರುಗ್ತಾ ಇದ್ದಾರೆ. ಇವರು ಈಗ ನಿನ್ನೆಯಿಂದ ನಾನು ಹೇಳಿದ್ದೇನೆ, ಸ್ವಲ್ಪ ಜಾಗೃತರಾಗಿದ್ದೀರಿ ಅಲ್ಲಿ ಅಂತ ಹೇಳಿ. ಯಾಕಂತ ಹೇಳಿದರೆ 10-15 ದಿವಸ ಆಯಿತು. ಇವನು ಹೇಳಿದಂಥದ್ದು ಎಲ್ಲ ಪೊಲೀಸ್ನವರೇ ಹಾಕಿಸಿದ್ದಲ್ಲ, ಅದು ಎಲ್ಲ ತೆಗೆದುಬಿಟ್ರೆ ಅಲ್ಲ, ಅವನ ಹತ್ರ ದಮನ ಮಾಡಿಸಿದ್ರಂತಲ್ಲ, ಪೊಲೀಸ್ ಇದ್ದೇ ಮಾಡಿಸಿದ್ದಂತಲ್ಲ, ಹೇಳ್ತಾನಲ್ಲ ಅವನು. ಈ ಪ್ರಕರಣಕ್ಕೆ ಕೇರಳ ಗೌರ್ಮೆಂಟ್ ಕೂಡ ಎಂಟ್ರಿ ಆಗ್ಬೋದು ಅಂತ ಏನಾದರೂ ಅನ್ನಿಸ್ತಾ ಇದೆಯಾ ಅನ್ನುವಂಥದ್ದು ಸರ್? 100ಕ್ಕೆ 100 ಕೇರಳದಲ್ಲೂ ಕೂಡ SIT ಯಾವುದೇ ಕ್ಷಣದಲ್ಲೂ ಆಗಲಿಕ್ಕೆ ಸಾಕು. ಯಾಕಂತ ಹೇಳಿದರೆ ಕೇರಳದ ತುಂಬ ಹೆಣ್ಣು ಮಕ್ಕಳು ಜಾಗದ ವಿಷಯದಲ್ಲಿ ಮರ್ಡರ್ ಆಗಿರುವಂಥದ್ದು, ರೇಪ್ ಆ್ಯಂಡ್ ಮರ್ಡರ್ ಆಗಿರುವಂಥದ್ದು ಕೇರಳದಲ್ಲಿ ಇರುವಂಥ ಸುದ್ದಿ. ಹಾಗಾಗಿ ಎಲ್ಲ ಕೇರಳದ ಮೀಡಿಯಮ್ಗಳು ಇವತ್ತು ನ್ಯೂಸ್ ಮಾಡ್ತಾಯಿದ್ದಾರೆ. ಇವತ್ತು ನನ್ನ ಲೆಕ್ಕದಲ್ಲಿ ಇವತ್ತು ಒಂದು ಕಂಪ್ಲೇಂಟ್ ಕೇರಳದಲ್ಲಿ ಆಗ್ತದೆ. ಯಾವ ಪ್ರಕರಣ? ಅದು ಜಾಗಕ್ಕೋಸ್ಕರ ಎಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದಂಥ ಒಂದು ಪ್ರಕರಣ. ಅವರೆಲ್ಲ ದಾಖಲೆ ಇಟ್ಕೊಂಡು ಬಂದಿದ್ದರು, ಕೇರಳದ ಮಾಧ್ಯಮದವ್ರ ಜೊತೆ ಹೋಗಿದ್ದಾರೆ ಅವರು. ಅದು ಒಂದು ಇವತ್ತು ಕೇಸ್ ಆಗ್ಬೋದು ಅಂತೇಳಿ ನನಗೆ ಅನ್ನಿಸ್ತದೆ. ಕೇರಳದವರು ಯಾವುದೇ ಹೊತ್ತಲ್ಲಿ ಬರ್ಬೋದು, ಯಾವುದೇ ಹೊತ್ತಲ್ಲಿ SIT ರಚನೆ ಮಾಡ್ಬೋದು. ಅಂದರೆ ಈ ಪ್ರಕರಣ ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಇಲ್ಲಪ್ಪ, ಆಂಧ್ರಕ್ಕೂ ಹೋಗ್ತದೆ, ತೆಲಂಗಾಣ ಹೋಗ್ಬೋದು, ಹೈದರಾಬಾದ್ ಹೋಗ್ಬೋದು, ಮುಂದೆ ಹೋಗ್ಬೋದು. ನಿನ್ನೆ ಯಾರೋ ಮುಂಬೈಯಿಂದ ಯಾರೋ ಒಂದು ಬಂದಂಥ ಒಂದು ಕೇಸ್ ಈಗ ಅವರು ರೆಡಿ ಆಗ್ತಾ ಇದ್ದಾರೆ. ಈಗ ಅವರು ಮುಂಬೈಯಿಂದ ಬಂದವರು ಬಂಟ ಸಮುದಾಯದವರು ಇಲ್ಲಿ ಕೊಲೆ ಆಗಿದ್ದಾರೆ, ಹೊಡೆದವರನ್ನೆಲ್ಲ ಹಾಕಿ ಮತ್ತೆ ಅಲ್ಲಿ ಎಲ್ಲ ಕೊಂಡೋಗಿ ಇಟ್ಟು ಏನೋ ಅದೆಲ್ಲ ಕಥೆ ಎಲ್ಲ ಹೇಳ್ತಿದ್ದಾರೆ ಮೀಡಿಯಾದವರೇ. ಅವ್ರ ಜೊತೆಯಲ್ಲಿದ್ದಾರೆ ಈಗ ಅವರು ಕೂಡ ಕಂಪ್ಲೇಂಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಧರ್ಮಸ್ಥಳಕ್ಕೆ ಬಂದವರನ್ನೇ ಅವರನ್ನೆಲ್ಲ ಆರಿಸಿ ಕೊಂಡೋಗಿ ಎಲ್ಲ ಹೊಡೆದು ಬಿಸಾಡಿ ಎಷ್ಟೋ ದಿವಸದ ಮೇಲೆ ಸಿಕ್ಕಿ ಇಡೀ ಅಲ್ಲಲ್ಲಿ ಎಲ್ಲ ಗಾಯಗಳಾಗಿ ಒಂದು 4-5 ದಿವಸ ಆಸ್ಪತ್ರೆಯಲ್ಲಿದ್ದು ಪ್ರಾಣ ಬಿಟ್ಟಿದ್ದಾರೆ ಅವರು. ಅಂಥ ಘಟನೆಗಳು ಇವೆ. ಬರ್ತದೆ ನೋಡಿ ಸ್ವಾಮಿ, ಇಷ್ಟರ ತನಕ ಯಾರು ಬಾಯಿ ಬಿಡ್ತಿರಲಿಲ್ಲ. ಒಂದು ಸಲ ಹೇಳೋದು ನಾನು, ಒಂದು ಸಲ ಅಲ್ಲಿ ಉತ್ಖನನ ಪ್ರಾರಂಭ ಆಗಲಿ. ಡಿಮ್ಯಾಂಡ್
ಡಿಮ್ಯಾಂಡ್ ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ 1ರವರೆಗೆ ವಿಸ್ತರಣೆಯಾಗಿದೆ. ಗ್ರಾಹಕರ ಒತ್ತಾಯದ ಮೇರೆಗೆ 2ನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡ್ರು ₹199 ಮಾತ್ರ. ಜೀನ್ಸ್ ಪ್ಯಾಂಟ್, ಕ್ಯಾಶುವಲ್ ಶರ್ಟ್, ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು, ಲಾಂಗ್ ಫ್ರಾಕ್, ಲಾಂಗ್ ಚೂಡಿದಾರ್, ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು, ಬಾಬಾ ಸೂಟ್, ಜರ್ಕಿನ್ಸ್, ಚಪ್ಪಲಿ, ಬ್ಯಾಗ್ ಎಲ್ಲವೂ ಲಭ್ಯ. ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಸಿಗ್ತಿದೆ. ಹಿಂದೆ ಭೇಟಿ ಕೊಡಿ. ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ, ವಿಜಯಪುರ, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.